ಲವ್ ಮಾಕ್ಟೈಲ್ 3 ಈ ಸಿನಿಮಾ ಟ್ರೈಲರ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಲವ್ ಮಾಕ್ಟೈಲ್ 1 ಆ್ಯಂಡ್ 2. ಲವ್ ಮಾಕ್ಟೈಲ್ 1 ಜನವರಿ 31, 2020ರಲ್ಲಿ ರಿಲೀಸ್ ಆಗಿದ್ದು, ಲವ್ ಮಾಕ್ಟೈಲ್ 2 ಫೆಬ್ರವರಿ 11, 2022ರಲ್ಲಿ ರಿಲೀಸ್ ಆಗಿದೆ. ಈ ಎರಡೂ ಸಿನಿಮಾ ಕೂಡ ನೋಡಿದಾಗ ನನಗೆ ತುಂಬ ಹಾರ್ಟ್ ಟಚ್ ಆಯಿತು ಅಂತಲೇ ಹೇಳ್ಬೋದು. ಅದನ್ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಎರಡೂ ಎಮೋಷನ್ನಿಂದ ಮತ್ತು ತುಂಬ ಜನಗಳ ಮೇಲೆ ಪ್ರಭಾವ ಅಂತ ಇಂಪ್ಯಾಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಈಗ ಇದರ ಮೂರನೇ ಪಾರ್ಟ್ ಟ್ರೈಲರ್ ರಿಲೀಸ್ ಆಗಿದೆ. ಅದೇ ಲವ್ ಮಾಕ್ಟೈಲ್ 3. ಆ ಟ್ರೈಲರ್ ನೋಡಿದಾಗ ನನಗೆ ಏನೆಲ್ಲ ಇಷ್ಟ ಆಯಿತು, ಈ ಟ್ರೈಲರ್ ನೋಡಿದ ಮೇಲೆ ನಾವು ಏನೆಲ್ಲ ನಿರೀಕ್ಷೆಗಳನ್ನ ಈ ಸಿನಿಮಾ ಮೇಲೆ ಇಟ್ಕೋಬೋದು ಅನ್ನೋದನ್ನು ಈ ಸಿನಿಮಾದ ಟ್ರೈಲರ್ ರಿವ್ಯೂವಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ, ಈ ಸಿನಿಮಾ ಅಫಿಷಿಯಲ್ ಟ್ರೈಲರ್ ನೋಡಿದ ನನಗೆ ಇದು ಒಂಥರ ಸಾಲಿಡ್ ರಿಪ್ ಕ್ಯಾಪ್ ಅಂತಲೇ ಅಂದ್ಕೊಳ್ಳೋ ಥರ ಫೀಲ್ ಆಯಿತು. ಲವ್ ಮಾಕ್ಟೈಲ್ 1 ಮತ್ತು 2 ಸ್ಟೋರಿ ತುಂಬ ದೊಡ್ಡದು. ಎಲ್ಲರ ಮೇಲೆ ಈ ಸಿನಿಮಾಗಳು ತುಂಬ ಪ್ರಭಾವನೆ ಬೀರಿತ್ತು. ಅದರಲ್ಲೂ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ಅವರ ಜೋಡಿ ಒಂದು ರೀತಿ ಎಲ್ಲರನ್ನ ಮುಡಿ ಮಾಡಿದೆ ಅಂತಲೇ ಹೇಳ್ಬೋದು. ಅವರ ಜೊತೆಗೆ ಇದ್ದ ಕ್ಯಾರೆಕ್ಟರ್ಸ್ ಮತ್ತು ಎಲ್ಲ ಮೆಮೊರಬಲ್ ಸನ್ನಿಗಳು ಫೇಡ್ ಆಗೋ ಸಾಧ್ಯತೆಗಳು ಇದ್ದು, ಎಲ್ಲ ಮೆಮೊರೀಸ್ನ ನಮ್ಮ ಮುಂದೆ ಮತ್ತೆ ಈ ಲವ್ ಮಾಕ್ಟೈಲ್ 3 ಮೂಲಕ ರೀಕ್ಯಾಪ್ ಮಾಡಿದ್ದಾರೆ. ಅದನ್ನ ವಾಯ್ಸ್ ಓವರ್ ಮುಖಾಂತರ ಎಲ್ಲ ಪಾರ್ಟ್ಸ್ನ ಜನಗಳನ್ನ ನಮ್ಮ ಮುಂದೆ 1 ಸೆಕೆಂಡಲ್ಲಿ ತಂದು ಮುಂದೆ ಇಟ್ಟಿದ್ದಾರೆ. ಅದೊಂದು ಸ್ಮಾರ್ಟ್ ಮೂವ್ ಅಂತಲೇ ಹೇಳ್ಬೋದು ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಲವ್ ಮಾಕ್ಟೈಲ್ 1ನಲ್ಲಿ ಆದಿ ಲವ್ವಿಂದ ಬ್ರೇಕಪ್ ಆದಮೇಲೆ ನಿಧಿ ಬಂದು ಅವ್ರ ಜೀವನನ ಹೇಗೆ ಬದಲಾಯಿಸಿದ್ಲು ಅನ್ನೋದನ್ನ ತೋರಿಸಿದ್ಲು. ಅದೇ ರೀತಿ ಲವ್ ಮಾಕ್ಟೈಲ್ 2ಅಲ್ಲಿ ಆದಿ ನಿಧಿ ಕಳ್ಕೊಂಡ ನಂತರ ಮೂವ್ ಆನ್ ಆಗ್ತಾನೋ ಇಲ್ವೋ ಅನ್ನೋದರ ಮೇಲೆ ಫೋಕಸ್ ಮಾಡಿದ್ದರು. ಆದಿಯ ಕಾಲೇಜ್ ಜರ್ನಿಯಿಂದ ಇದ್ದು ಅವನ ಜೀವನದಲ್ಲಿ ಆಗುವ ಏರುಪೇರುಗಳು ಮತ್ತು ತನ್ನ ಪ್ರೀತಿಯ ನಿಧಿಮನ ಕಳೆದುಕೊಂಡ ಮೇಲೆ ಆದ ಅವನ ಜೀವನದಲ್ಲಿ ನಡೆದಂತಹ ಸೀಕ್ವೆನ್ಸ್ಗಳು, ಇವೆಲ್ಲವನ್ನು ತುಂಬ ಚೆನ್ನಾಗಿ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು. ಕೃಷ್ಣ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೋ ಅಷ್ಟೇ ಎಫರ್ಟನ್ನು ಮಿಲನಾ ಅವರು ಕೂಡ ಡೈರೆಕ್ಟಾಗಿ, ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ಕಮಿಟ್ಮೆಂಟನ್ನು ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ಅವರಿಗೆ ಈ ಲವ್ ಮಾಕ್ಟೈಲ್ ಸಿನಿಮಾ ಎಷ್ಟು ಹತ್ತಿರವಾಗಿದೆ ಅಂತಲೇ ಅರ್ಥ ಮಾಡ್ಕೋಬೋದು. ಇನ್ನು ಈ ಸಿನಿಮಾದ ಹೈಲೈಟ್ ಅಂದರೆ ನಕುಲ್ ಅಭಯಂಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಮ್ಯೂಸಿಕ್. ಕಳೆದ ಬಾರಿ ಇವರ ಮ್ಯೂಸಿಕ್ ತುಂಬ ಸದ್ದನ್ನು ಮಾಡಿದೆ. ಹೋಪ್ಫುಲಿ ಈ ಸಲನೂ ಇವರ ಮ್ಯೂಸಿಕ್ ತುಂಬ ಸದ್ದು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಎಲ್ಲಿಯೂ ಕೂಡ ಒಂದು ತಮ್ಲೈನ್ ಸ್ಟೋರಿಯನ್ನು ಬಿಟ್ಟುಕೊಡದೆ ಸ್ಪೆಷಲ್ ಆಗಿ ಈ ಸಿನಿಮಾದ ಕಥೆಯನ್ನು ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ದಾರೆ. ಹಳೆಯದನ್ನೇ ರೀಕ್ಯಾಪ್ ಹಾಕಿ ಈ ಸಿನಿಮಾವನ್ನು ಟ್ರೈಲರಲ್ಲಿ ಮುಂದುವರಿಸಿದ್ದಾರೆ. ಇದು ಈ ಸಿನಿಮಾಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಿದ್ದು, ಈ ಸಿನಿಮಾದಲ್ಲಿ ತುಂಬ ಬೀಚ್ ಸನ್ನಿವೇಶಗಳನ್ನು ತೋರಿಸ್ತಾ ಇದ್ದು. ಇದಾಗಿತ್ತು ಲವ್ ಮಾಕ್ಟೈಲ್ 3ನ ಅಫಿಷಿಯಲ್ ಟ್ರೈಲರ್ ರಿವ್ಯೂ. ನಮಗೆಲ್ಲ ಗೊತ್ತಿರೋ ಹಾಗೆ ಡಾರ್ಲಿಂಗ್ ಕೃಷ್ಣ ಮತ್ತು ನಿಧಿಮಾ ಅವರ ಜೋಡಿ ಲವ್ ಮಾಕ್ಟೈಲ್ 1 ಮತ್ತು 2ರಲ್ಲಿ ತುಂಬ ಮೋಡಿಯನ್ನು ಮಾಡಿದೆ, ಜನರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಬರ್ತಿರುವ ಲವ್ ಮಾಕ್ಟೈಲ್ 3 ಕೂಡ ತುಂಬ ಹೆಚ್ಚು ಫೇಮಸ್ ಆಗಿ ಎಲ್ಲರ ಮನಸ್ಸಲ್ಲಿ ಉಳಿಯುತ್ತೆ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.